ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS ಪರೀಕ್ಷೆ 2020-21ರಲ್ಲಿ ಸ್ಯಾಟಲ್ಲಿ ಸಮಾಜ ವಿಜ್ಞಾನದ ಕ್ವಶನ್ ಪೇಪರನ್ನು ತಂದಿದ್ದೀನಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ. NMMS ಪರೀಕ್ಷೆ ಕಲಿಕಾ ಚೇತರಿಕೆ ನಿಮ್ಮ FAS ಎಕ್ಸಾಮ್ ಕ್ವಶನ್ ಪೇಪರ್ಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಯಾವೆಲ್ಲ ಕ್ವಶನ್ಸ್ ಇತ್ತು, ಅದರ ಆನ್ಸರ್ಸ್ ಏನು ಅಂತ. ಪ್ರಶ್ನೆ 36. ದೇಸಿಯ ಸಾಹಿತ್ಯ ಕೃತಿಗಳಲ್ಲಿ ಒಂದಾದ ರಾಜತರಂಗಿಣಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಸೊ ಉತ್ತರ ಬರ್ತದ ಕಲ್ಹಣ ಅಂತಕ್ಕಂಥದ್ದು ಸರಿ ಉತ್ತರ. ಜಿಗ್ಗುರಾತ್ಗಳನ್ನು ಬೇಬಲ್ನ ಗೋಪುರಗಳು ಎಂದು ಕರೆದವರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಯಹೂದಿಗಳು. ಹೇಳಿಕೆಗಳನ್ನು ಓದಬೇಕು, ಸರಿಯೋ ತಪ್ಪು ಅನ್ನೋದನ್ನು ತೀರ್ಮಾನಕ್ಕೆ ಬರಬೇಕು. 38ರಲ್ಲಿ 2 ಹೇಳಿಕೆಗಳು ಸರಿಯಾಗಿಯೇ ಆಗಿದ್ದಾವೆ. 39. ಕುರುಕ್ಷೇತ್ರ ಎಂದು ಕರೆಯಲಾಗುವ ಇಂದಿನ ಪ್ರದೇಶ ಈ ಬುಡಕಟ್ಟಿನ ವಾಸಸ್ಥಳವಾಗಿತ್ತು ಅಂತ ಕೇಳಿದ್ದಾರೆ. ಕುರು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೇಳಿಕೆಗಳನ್ನು ಓದಬೇಕು, ಸರಿಯೋ ತಪ್ಪು ಅನ್ನೋದನ್ನು ಗುರುತಿಸ್ತಕ್ಕಂಥದ್ದು ಕೇಳಿದ್ದಾರೆ. ಸರಿಯಾದ ಉತ್ತರ ಇದೆ ಡಿ. 2 ಸರಿ ಇದಾವ, ಬಟ್ ಹೇಗೆ ಒಂದನೇದಕ್ಕೆ ಎರಡನೇದು ಸರಿಯಾದ ಕಾರಣನೇ ಆಗಿದೆ ಅನ್ನೋದು ರೈಟ್ ಆನ್ಸರ್ ಇತ್ತು. ವೈದ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಹಿಪ್ಪೋಕ್ರೆಟಿಸ್ ಅಂತಕ್ಕಂಥದ್ದು. ರೋಮನರು ಮತ್ತು ಕಾರ್ತೇಜ್ ನಡುವೆ ಪ್ಯೂನಿಕ್ ಯುದ್ಧಗಳು ನಡೆಯಲು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಸಿಸೆಲಿ ಎಂಬ ಪ್ರದೇಶದ ಮೇಲೆ ಹಿಡಿತ ಸಾಧಿಸಲು ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆ 43. ಜೈನರ 12 ಅಂಗಗಳು ಯಾವ ಭಾಷೆಯಲ್ಲಿದ್ದಾವೆ ಅಂತ ಕೇಳಿದ್ದಾರೆ. ಸೊ ಉತ್ತರ ನೋಡೋದಾದರೆ ವಿದ್ಯಾರ್ಥಿಗಳೇ, ಜೈನರ 12 ಅಂಗಗಳು ಆಯ್ಕೆ ಸಿ ಪ್ರಾಕೃತ ಭಾಷೆಯಲ್ಲಿ ಇದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಇಲ್ಲಿ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಾಜವಂಶಗಳು, ಮನೆತನಗಳಿದ್ದಾವೆ. 44ರಲ್ಲಿ ಆಯ್ಕೆ 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. ರಾಜವೀರ ಮದಕರಿ ನಾಯಕ ಈ ನಾಯಕರಲ್ಲಿ ಅತ್ಯಂತ ಪ್ರಬಲ ಮತ್ತು ಪ್ರಸಿದ್ಧ ಅಂತ ಕೇಳಿದ್ದಾರೆ. ಸೊ 45ರಲ್ಲಿ ಚಿತ್ರದುರ್ಗ ಅಂತಕ್ಕಂಥದ್ದು ರೈಟ್ ಆನ್ಸರ್. ತುಳಸಿದಾಸರು ಈ ದೇವರ ಶ್ರೇಷ್ಠ ಭಕ್ತರಾಗಿದ್ದರು ಅಂತ ಕೊಟ್ಟಿದ್ದಾರೆ. 46ಅಲ್ಲಿ ಸಿ ರಾಮ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅದ. 47 ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಮತ್ತು ಧ್ರುವೀಯ ವ್ಯಾಸಗಳ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನು ಬರ್ತದ ಅಂತಂದರೆ 47ರಲ್ಲಿ ಆಯ್ಕೆ ಡಿ 42 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 48. 45 ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ವೇಳೆಯು ಬೆಳಗಿನ 11:30 ಗಂಟೆ ಆಗಿದ್ದರೆ 60 ಡಿಗ್ರಿ ಪಶ್ಚಿಮ ರೇಖಾಂಶದಲ್ಲಿನ ವೇಳೆ ಅಂತ ಕೇಳಿದ್ದಾರೆ. 48ರಲ್ಲಿ ಬಿ ಬೆಳಗಿನ 4:30 ಗಂಟೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಭೂಮಿಯ ಅತ್ಯಂತ ಒಳಭಾಗದ ಆಳವೆಂದರೆ ಅಂತ ಕೇಳಿದ್ದಾರೆ. 6371 ಕಿಲೋಮೀಟರ್ ಅಂತಕ್ಕಂಥದ್ದು ಸರಿ ಉತ್ತರ. ಎಸ್ ಇಲ್ಲಿನೂ ಕೂಡ ಹೊಂದಿಸಿ ಬರಿಬೇಕಾಗಿದೆ. 50ನೇ ಪ್ರಶ್ನೆ ಸರಿಯಾದ ಉತ್ತರ ಬರ್ತದೆ ಬಿ ಅಂತಕ್ಕಂಥದ್ದು ಆಯ್ಕೆ. ಅತಿ ಹಾನಿಕಾರಕ ಭೂಕಂಪನ ಅಲೆಗಳು ಅಂದರೆ ಯಾವುವು ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿರಬಹುದು, ಪ್ರಾಥಮಿಕ ಅಲೆಗಳು ಬರ್ತಾವ, ದ್ವಿತೀಯ ಅಲೆಗಳು ಬರ್ತಾವ. 51ರಲ್ಲಿ ಸರಿಯಾದ ಉತ್ತರ ಎಲ್ ಅಲೆಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹೊಂದಿಸಿ ಬರಿಬೇಕಾಗಿತ್ತು. ಸೊ 52ರಲ್ಲಿ ಸರಿಯಾದ ಆಯ್ಕೆ ಬರ್ತದೆ ವಿದ್ಯಾರ್ಥಿಗಳೇ ಡಿ ಅಂತಕ್ಕಂಥದ್ದು. ವಿಶ್ವದ ಅತಿ ಚಿಕ್ಕದಾದ ಮತ್ತು ಆಳವಿಲ್ಲದ ಮಹಾಸಾಗರ ಯಾವುದು ಅಂತ ಕೇಳಿದ್ದಾರೆ. ಚಿಕ್ಕನ್ನು ಕೇಳಿದ್ದಾರೆ, ಆಳವಲ್ಲದನ್ನು ಕೇಳಿದ್ದಾರೆ. ಆರ್ಕಟಿಕ್ ಸಾಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಇತ್ತು ವಿದ್ಯಾರ್ಥಿಗಳೇ 54ರಲ್ಲಿ ಜ್ವಾಲಾಮುಖಿಯಿಂದ ಉಂಟಾಗ್ತಕ್ಕಂಥ ವಿಶಾಲವಾದ ಕಡಿದಾದ ಬದಿಗಳುಳ್ಳ ತಗ್ಗು ಭೂಸ್ವರೂಪಕ್ಕೆ ಏನಂತ ಕೇಳ್ತಾರಂತ ಇತ್ತು. ಕಲ್ಡೇರಾ ಅಂತ ಕರೀತಾರೆ. 55 ಭೂಮಿಯ ಒಳಕೇಂದ್ರಗೋಳವು ಈ ರೂಪದಲ್ಲಿದೆ ಅಂತ ಕೇಳಿದ್ದಾರೆ. ಘನ ರೂಪ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 56 ಚಿತ್ರ ಏನು ನಿರೂಪಿಸ್ತದ ಅಂತ ಕೇಳಿದರೆ ಆಯ್ಕೆಗಳು ಏನು ಅಂತ ನೋಡೋಣ. 56ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗೆ ಡಿ ಅಂತಕ್ಕಂಥದ್ದು ಉತ್ತರಾರ್ಧಗೋಳದ ಆವೃತ್ತ ಮಾರುತಗಳು ಅಂತಕ್ಕಂಥದ್ದು ಆಯ್ಕೆ ಸರಿಯಾದ ಉತ್ತರ ಇತ್ತು. ಇನ್ನು ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ವಿಭಾಗದಲ್ಲಿ ನೋಡೋದಾದರೆ ಭಾರತ ಸಂವಿಧಾನ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ನವೆಂಬರ್ 26 ಅಂತಕ್ಕಂಥದ್ದು ಸರಿಯಾದ ಉತ್ತರ.
ಸಾರ್ವಜನಿಕ ಆಡಳಿತ ಅಂತ ಪದ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಕೊಟ್ಟ ಮೊದಲ ಬಾರಿಗೆ ಬಳಸಿದ ವರ್ಷ ಕೇಳಿದ್ದಾರೆ. 1812 ಸರಿಯಾದ ಉತ್ತರ. ಸಾರ್ವಜನಿಕ ಆಡಳಿತ ಸರ್ಕಾರ ಕಾರ್ಯಗಳನ್ನು ನಿರ್ವಹಿಸುವ ಕಾರ್ಯಾಂಗ ಶಾಖೆಗೆ ಸಂಬಂಧಿಸಿದೆ ಅಂತ ಯಾರು ಪ್ರತಿಪಾದನೆ ಮಾಡಿದಾರಂತ ಕೇಳಿದ್ದಾರೆ. ಲೂಥರ್ ಗುಲಿಕ್ ಮತ್ತು ಸೈಮನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಮಾಜಶಾಸ್ತ್ರದ ಬೆಳವಣಿಗೆಯ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಎಮಿಲಿ ಡರ್ಕಿಮ್. ಬುದ್ಧ ಮತ್ತು ಅವನ ಧಮ್ಮ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್. ಆಕ್ಬರ್ನ್ ಅವರ ಪ್ರಕಾರ ಇವುಗಳಲ್ಲಿ ಒಂದು ಭೌತಿಕ ಸಂಸ್ಕೃತಿಗೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ. ಮನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜನರ ಸಾಮಾನ್ಯ ಜೀವನದ ವ್ಯವಹಾರವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತದ ಅಂತ ಹೇಳಿದವರು ಯಾರು. ಆಲ್ಫ್ರೆಡ್ ಮಾರ್ಷಲ್ ಅವರು. ಸೆಬಿಯ ವಿಸ್ತೃತ ರೂಪ ಕೇಳಿದ್ದಾರೆ. 64ರಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೀತಿ ಆಯೋಗ ಯಾವ ವರ್ಷ ರಚನೆ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. 2015ರಲ್ಲಿ. ಮಾನವ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕು ಮತ್ತು ಸೇವೆಗಳನ್ನು ಕೈಗೊಳ್ಳತಕ್ಕಂಥ ಚಟುವಟಿಕೆಗೆ ಏನಂತ ಕೇಳಿದ್ದಾರೆ. ಅನುಭೋಗ ಅಂತಾರೆ. ಮಾನವ ನಾಗರಿಕತೆಯ ಮೊದಲ ಹಂತ ಯಾವುದು ಅಂತ ಕೇಳಿದ್ದಾರೆ. ಬೇಟೆಗಾರಿಕೆ ಮತ್ತು ಮೀನು ಹಿಡಿಯುವ ಹಂತ. ಯಾವುದನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರಿತೀವಿ ಅಂತ ಕೇಳಿದ್ದಾರೆ. 68ರಲ್ಲಿ ಬ್ಯಾಂಕ್ ಹಣಕ್ಕೆ ಕೇಳಿದ್ದಾರೆ. ಚೆಕ್ಗಳು ಅಂದಂಗೆ ಬ್ಯಾಂಕ್ ಹಣ ಚೆಕ್. ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಅವುಗಳನ್ನು ಗ್ರಾಹಕರಿಗೆ ಒದಗಿಸ್ತಕ್ಕಂಥ ಚಟುವಟಿಕೆಗಳಿಗೆ ಏನಂತ ಕರೀತಾರೆ. ವ್ಯವಹಾರ. ಕೈಗಾರಿಕಾ ಕ್ರಾಂತಿ ಹಾಗೂ ಭೌಗೋಳಿಕ ಅನ್ವೇಷಣೆಗಳು ಈ ಹಂತದ ಉಗಮಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ವ್ಯಾಪಾರ ಹಂತ ಅಂತಕ್ಕಂಥದ್ದು ರೈಟ್ ಆನ್ಸರ್. ಇಷ್ಟಿತ್ತು ವಿದ್ಯಾರ್ಥಿಗಳೇ 2020ರಲ್ಲಿ ನಡೆದಿರ್ತಕ್ಕಂಥ NMMS ಪರೀಕ್ಷೆಯ ಸೋಷಿಯಲ್ ಸೈನ್ಸ್ ಎಕ್ಸಾಮ್ನಲ್ಲಿ ಯಾವೆಲ್ಲ ಕ್ವಶನ್ಸ್ ಇತ್ತು, ಅದರ ಕೀ ಆನ್ಸರ್ಸ್ ಏನು ಅಂತ. ಹಿಂದಿನ ವಿಡಿಯೋಗಳನ್ನು ನೀವು ತಪ್ಪದೆ ನೋಡಬೇಕು. ಆ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ತಮಗೆ ಕಂಪಲ್ಸರಿ ಏನಾಗ್ತದೆ ಅಂತಂದರೆ ಒಂದು ನಾಲೆಡ್ಜ್ ಬರ್ತದೆ. ಸೊ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳ ಕುರಿತು ವಿದ್ಯಾರ್ಥಿಗಳ ನೀವುಗಳು ತಿಳಿದುಕೊಳ್ತೀರಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ವಿಷಯವನ್ನು ಹಂಚಿಕೆ ಮಾಡಿಕೊಂಡಿದ್ದೀನಿ. ಇಲ್ಲಿಗೆ NMMSಗೆ ಸಂಬಂಧಪಟ್ಟಂತೆ ಎಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಏನು ಇತ್ತಲ್ಲ 2020ರ ಸೈನ್ಸಲ್ಲಿ ಮುಗೀತು. ಸೊ ಮತ್ತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ ಹೇಳೋದರ ಜೊತೆಗೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ನೀವುಗಳು ಬಂದು ಜಾಯಿನ್ ಆಗಿ. ಸೊ ಸಿಗುವ